ಮಾಡ್ತಾ ಇದ್ರಿ. ವಾಹನಗಳನ್ನು, ಬೈಕ್ಗಳನ್ನು, ದೊಡ್ಡ ವಾಹನಗಳನ್ನು, ಸಣ್ಣ ವಾಹನಗಳನ್ನು ನಡೆಸ್ತಕ್ಕಂಥ ಕೆಲಸ ಈಗ ಮುಂದೆ ಮಾಡೋರು. ಅದಕ್ಕೆ ಸಂಚಾರಿ ನಿಯಮಗಳ ಬಗ್ಗೆ ನಾವು ಸರಿಯಾಗಿ ಮಾಹಿತಿಯನ್ನು ನೀವು ಯಂಗ್ಸ್ಟರ್ಸ್ ತಗೋಬೇಕು. ಯಾಕಂದರೆ ನೀವು ಸರಿಯಾಗಿ ಈ ನಿಯಮಗಳನ್ನು ಅರ್ಥ ಮಾಡ್ಕೊಂಡ್ರೆ ಅಂದರೆ ನಾಳೆ ರಸ್ತೆಯಲ್ಲಿ ಆಗ್ತಕ್ಕಂಥ ಅಪಘಾತಗಳು ಝೀರೋ ಲೆವೆಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಯುವಕರೇ ಕೂಡ ಆವೇಶಕ್ಕೆ ಒಳಗಾಗಿ ಹಲವಾರು ರೀತಿ ನಾವು ಏನಪ್ಪ ಅಂದರೆ ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಹೈಸ್ಕೂಲ್ ಕೂಡ ಬರ್ತಾ ಇದ್ದಾರೆ. ಮಾನ್ಯ ಪ್ರಿನ್ಸಿಪಲ್ ಸರ್ ಅವರು ಈ ಕಾರ್ಯಕ್ರಮ ಬಗ್ಗೆ ನಮ್ಗೆ ಒಂದಷ್ಟು ಏನಪ್ಪ ಅಂದರೆ ಮಕ್ಕಳು ಬಂದಮೇಲೆ ಸ್ವಲ್ಪ ಉದ್ಘಾಟನೆ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ನಮಗೊಂದೆರಡು ವಿದ್ಯಾರ್ಥಿಗಳಿಗೆ ನಮಗೆ ಒಂದೆರಡು ನುಡಿಗಳನ್ನು ಹೇಳಬೇಕು. ಮಾನ್ಯ ಸರ್ ಅವರೆಲ್ಲ ವಿನಂತಿ ಮಾಡಿ. ಎಲ್ಲರಿಗೂ ಬೆಳಿಗ್ಗೆಯ ವಂದನೆಗಳು. ಇವತ್ತಿನ ದಿವಸ ಈ ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸೇಡಂ ನಮ್ಮ ಒಂದು ಸಂಸ್ಥೆಗೆ ಉಪಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕೈಗೊಳ್ಳುವುದರಿಂದ ಅವರ ಸಿಬ್ಬಂದಿಯವರು ನಮ್ಮ ಈ ಒಂದು ರಸ್ತೆ ಸುರಕ್ಷತಾ ಜಾಗೃತ ಅಭಿಯಾನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕ ಪರವಾಗಿ ಅವರನ್ನು ಸ್ವಾಗತ ಹಾಗೂ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಅತಿ ಒಂದು ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದೀರಿ. ಅದಕ್ಕೂ ಕೂಡ ನಮ್ಮ ವತಿಯಿಂದ ಹಾಗೂ ಈ ಒಂದು ತಂಡದ ವತಿಯಿಂದ ಎಲ್ಲರಿಗೂ ಸ್ವಾಗತ. ಈ ಒಂದು ಜಾಗೃತಿ ಅಭಿಯಾನ ಅಂತಕ್ಕಂಥದ್ದು ಏನಿದೆಯಲ್ಲ, ನಾವು ಪ್ರತಿದಿನ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಎಷ್ಟೋ ಆಕ್ಸಿಡೆಂಟ್ಗಳು, ಅಪಘಾತಗಳು ಸಂಭವಿಸ್ತಾ ಇವೆ. ಅವು ಯಾಕೆ ಸಂಭವಿಸ್ತವೆ, ಯಾಕೆ ಅಪಘಾತ ಆಗ್ತವೆ ಎಲ್ಲಕ್ಕಿಂತ ಚೆನ್ನಾಗಿ ನಿಮಗೆಲ್ಲ ಗೊತ್ತಿರ್ತದೆ. ಯಾಕಂದ್ರೆ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಫಸ್ಟ್ ನಾವು ವಿಚಾರ ಮಾಡೋದು ನಿಮಗೆ ಸೇಫ್ಟಿ ಪ್ರಿಕಾಷನ್. ಸೇಫ್ಟಿ ಅಂದರೆ ಏನು, ಪ್ರಿಕಾಷನ್ ಯಾವ ರೀತಿ ತಗೊಳ್ಬೇಕು. ಯಾಕಂದರೆ ನಮಗೆ ಈ ಯಂತ್ರಗಳ ಜೊತೆ ಹೋರಾಟ ನಮ್ಮ ಬದುಕು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನೀಲಹಳ್ಳಿ ಮಾಧ್ಯಮಿಕ ಶಾಲೆಯ ಎಲ್ಲ ಒಂದು ಮಕ್ಕಳಿಗೂ ಕೂಡ ಹಾಗೂ ಸಿಬ್ಬಂದಿಯವರಾಗಿರ್ತಕ್ಕಂಥ ಅಶೋಕರವರಿಗೂ ಕೂಡ ಈ ಒಂದು ವೇದಿಕೆಯ ಮುಖಾಂತರ ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ. ನಾನು ಈಗಾಗಲೇ ಹೇಳಿದಂಗೆ ಈ ಒಂದು ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಯಾಕಂದ್ರೆ ನಾವು ಮನೆಯಲ್ಲಿ ಇರೋಂಗಿಲ್ಲ, ಪ್ರತಿಯೊಬ್ಬರು
ಕಲೆಯ ಮುಖಾಂತರ ನಮಗೆಲ್ಲರಿಗೂ ಕೂಡ ಯಾವ ರೀತಿ ಸುರಕ್ಷತಾ ನಿಯಮಗಳು ಪಾಲಿಸಬೇಕು, ಅದು ಎಷ್ಟು ಜೀವನದಲ್ಲಿ ಅವಶ್ಯಕ. ಈಗ ಮಾನ್ಯ ಪ್ರಿನ್ಸಿಪಲ್ ಸರ್ ಅವರು ಸರ್ ಈ